ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಹೆಲ್ತಿ ಡಿಶ್ನ ತೋರಿಸ್ಕೊಡೋಣ ಅಂತ ಇದ್ದೀನಿ. ಸಾಧಾರಣ ಇದು ಎಲ್ಲರಿಗೂ ಉಪಯೋಗ ಬರುತ್ತೆ. ಗಂಡಸರು, ಹೆಂಗಸರು, ಮಕ್ಕಳಿಗಿಂತ ಹೆಚ್ಚಾಗಿ ದೊಡ್ಡವರಿಗೆ ಜಾಸ್ತಿ ಉಪಯೋಗ ಬರುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ರುಚಿಗೆ ತುಂಬ ಇಷ್ಟ ಆಗುತ್ತೆ. ಇದು ಮೂಳೆಗಳನ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ನಮಗೆ ಕಾಲು ನೋವು, ಕೈ ನೋವು ಎಲ್ಲ ಗುಣಪಡಿಸುತ್ತೆ. ಜೊತೆಗೆ ಮಂಡಿ ನೋವು ಅಂತ ಅನುಭವಿಸ್ತಿರ್ತಾರಲ್ಲ ಹಿರಿಯರು, ಅಂಥವ್ರಿಗೆಲ್ಲ ಇದು ತುಂಬ ಒಳ್ಳೆಯದಾಗತ್ತೆ. ಮಕ್ಕಳು ಅಕಸ್ಮಾತ್ ಬಿದ್ದು ಕೈ ಮುರ್ಕೊಂಡು ಕಾಲು ಮುರ್ಕೊಂಡೆಲ್ಲ ಒದ್ದಾಡ್ತಿರ್ತಾರಲ್ಲ, ಅಂಥವ್ರಿಗೆ ಜಾಯಿಂಟ್ಸ್ನ ಬೇಗ ಕೂಡೋದಕ್ಕೋಸ್ಕರನೂ ಇದು ತುಂಬ ಉಪಯೋಗ ಆಗುತ್ತೆ. ಇದು ಹೆಸರು ಮಂಗರವಳ್ಳಿ ಅಂತ ಗಿಡ. ಇದನ್ನು ಈ ಥರ ಮೊದಲು ಕೈಗೆ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟು ನಾವು ಆಮೇಲೆ ಈ ಥರ ನಾವು ನಾರನ್ನ ತೆಕ್ಕೋಬೇಕು. ನಾವು ಹೀರೆಕಾಯಿ ನಾರನ್ನ ಹೇಗೆ ತೆಕ್ಕೋತೀವಿ ಹಾಗೆ ಲೈಟಾಗಿ ಬರೆ ಗೆಣ್ಣಲ್ ಮೇಲೆ ಇರುತ್ತಲ್ಲ ನಾರು, ಅಂಥದನ್ನು ಮಾತ್ರ ತೆಕ್ಕೊಂಡು ಈ ಥರ ಸಣ್ಣ ಸಣ್ಣ ಪೀಸಾಗಿ ಹೆಚ್ಕೋಬೇಕು. ಕೈಗೆ ಎಣ್ಣೆ ಹಚ್ಕೊಳ್ಳಿಲ್ಲ ಅಂದರೆ ಖಂಡಿತ ನಮ್ಮ ಕೈಯೆಲ್ಲನೂ ಕೆರೆತ ಬಂದುಬಿಡುತ್ತೆ. ಹಾಗೆ ಮಾಡಿದ್ರೆ ಬಾಯಿನೂ ಕೆರೆತ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅದು ಹೆಚ್ಕೊಂಡಾದ್ಮೇಲೆ ನಾವು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಇನ್ನೊಂದು ಸತಿ ತೊಳ್ಕೊಂಬಿಡೋಣ. ಫಸ್ಟೇ ತೊಳೆದಿರ್ತೀವಿ, ಆದರೂ ಇನ್ನೊಂದು ಸತಿ ತೊಳ್ಕೊಳ್ಳೋಣ. ಈಗ ಒಂದು ಬಾಣಲಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ನೀವು ಇದಕ್ಕೆ ಕೊಬ್ಬರಿ ಎಣ್ಣೆ ಆದರೂ ಹಾಕೋಬೋದು, ಅಥವಾ ಮಾಮೂಲಿ ಸನ್ಫ್ಲವರ್ ಆಯಿಲ್ ಬೇಕಾದರೂ ಹಾಕೋಬೋದು. ಒಂದು 20 ml ಅಷ್ಟು ಸನ್ಫ್ಲವರ್ ಆಯಿಲೇ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಇದು ಮಂಗರವಳ್ಳಿ ಪೀಸಸ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಎಷ್ಟು ಗ್ರೀನರಿ ಆಗಿದೆ ಅಲ್ವಾ. ಇದು ಎಳೆದೇ ನಾನು ಕಡ್ಡಿ ತೊಗೊಂಡಿದ್ದೀನಿ. ಎಳೆದು ಕಟ್ಕೊಂಡ್ರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಬಲ್ತಿದ್ದಾದರೂ ಮಾಡ್ಬೋದು, ಏನು ತಿನ್ನಬಾರ್ದು ಅಂತ ಏನೂ ಇಲ್ಲ. ನೋಡಿ, ಈಗ ಕಲರ್ ಚೇಂಜ್ ಆಯ್ತಲ್ಲ, ಈ ಥರ ಕಲರ್ ಚೇಂಜ್ ಆಗೋಷ್ಟು ಮಾತ್ರ ಹುರಿದ್ರೆ ಸಾಕು. ಈ ಚಟ್ನಿಗೆ ಉಪ್ಪಿನ ಜೊತೆಗೆ ಸ್ವಲ್ಪ ಬೆಲ್ಲನೂ ಸೇರಿಸಲೇಬೇಕು. ಬೆಲ್ಲ ಇದ್ರೇ ತುಂಬ ರುಚಿ ಕೊಡುತ್ತೆ. ಇದಿಷ್ಟನ್ನು ಮಾತ್ರ ಹಿಂಗೆ ತೆಕ್ಕೊಂಬಿಡೋಣ. ಇದಕ್ಕೆ ನಾವಿವಾಗ ಒಂದು ಈರುಳ್ಳಿದ ಒಂದು ದಪ್ಪ ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡು ಹುರ್ಕೊಳಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆನೂ ನಾನು ಸೇರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಬೇಳೆ ಇಷ್ಟನೋ ಅದನ್ನು ಸೇರಿಸ್ಕೋಬೋದು. ತೊಗರಿಬೇಳೆ ಅಥವಾ ಹುರುಳಿಕಾಳು ಏನು ಬೇಕೋ ಸೇರಿಸ್ಕೋಬೋದು. ಬಟ್ ಇದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಬಾಡಲಿ. ಇದ್ರ ಮೇಲೆ ನಾವು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. 3 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಇದು ಜಾಸ್ತಿ ಖಾರ ಏನಿರಲ್ಲ. ನ್ಯಾಮ್ತಿ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ಲ ಅದು, ಅಂದರೆ ಕೆಲವರು ಕಡ್ಡಿ ಮೆಣಸು ಅಂತ ಕೂಡ ಹೇಳ್ತಾರೆ. ಇದು ರುಚಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನೇ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಎಲ್ಲ ಹುರ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಕ್ಕೆ ತೆಕ್ಕೊಂಡ್ಬಿಡ್ತಾ ಇದ್ದೀನಿ. ರುಚಿನೂ ಅಷ್ಟೇ, ಇದು ತುಂಬಾ ಚೆನ್ನಾಗಾಗತ್ತೆ. ಎಲ್ಲದಕ್ಕಿಂತ ಮೂಳೆ ಜಾಯಿಂಟ್ಸ್ ಕೂಡುತ್ತಲ್ಲ, ಅದೇ ಈ ಡಿಶ್ದು ತುಂಬ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಬಟ್ ಇದನ್ನು ತಮಿಳ್ನಾಡಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ. ನೋಡಿ, ಇದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ನಿಂಬೆಹಣ್ಣಿಗಾದಷ್ಟು ಹುಣಸೆ ಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗಲೇ ನಾನು ಒಂದು ಸಣ್ಣ ಸ್ಪೂನಷ್ಟು ಅಚ್ಕಾರ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಸ್ಪೂನಷ್ಟು ಧನಿಯಾದ ಪುಡಿನೂ ಹಾಕೋತೀನಿ. ಜಾಸ್ತಿ ಹಾಕೋತಾ ಇಲ್ಲ, ಯಾಕೆಂದರೆ ಮೆಣಸಿನ್ಕಾಯಿ ಬೇರೆ ಹಾಕಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಅಚ್ಕಾರ, ಒಂದು ಸ್ವಲ್ಪ ಧನಿಯಾ, ಒಂದು ಅರ್ಧ ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ನಾನು ಹೇಳೋದು ಮರ್ತೋಯ್ತು, ಅದನ್ನು ಕಾಣಿಸಿದೆ ನಿಮಗೆ ಇದರಲ್ಲಿ ವಿಡಿಯೋಲಿ. ಈಗ ನಾನು ಉಪ್ಪನ್ನು ಹಾಕ್ಕೊಂಡು ಒಂಚೂರು ಟೇಸ್ಟ್ ಹೇಗಿದೆ ಅಂತ ನೋಡ್ಕೊತೀನಿ. ಈಗ ಈ ಉಳಿದಿರೋ ಎಣ್ಣೆ ಇತ್ತಲ್ಲ, ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ ಇದು ಯಾವುದಾದ್ರೂ, ಮತ್ತು ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೇಬೇಕು. ಅದಂತೂ ಮಸ್ಟ್ ಆ್ಯಂಡ್ ಶುಡ್. ಚೆನ್ನಾಗಿರುತ್ತೆ ಹಿಂಗೆ ಹಾಕ್ಕೊಂಡ್ರೆ, ಟೇಸ್ಟು ಚೆನ್ನಾಗಿರುತ್ತೆ, ಜೀರ್ಣಕ್ಕೂ ಒಳ್ಳೆಯದು. ನೀವೇ ಹೇಳ್ತೀರಾ ಹಿಂಗೆ ಹಾಕ್ಕೊಂಡಿದ್ದಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಅಂತ. ಇದು ಒಳ್ಳೆಯ ರುಚಿನೂ ಕೊಡುತ್ತೆ, ಜೊತೆಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ. ಹಾಗಾಗಿ ಇದನ್ನು ನಾನು ಸ್ಪೆಷಲ್ಲಾಗಿ ನಿಮಗೋಸ್ಕರ ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ. ಈ ಸಾಧಾರಣ ಮಾರ್ಕೆಟಲ್ಲಿ ಸಿಗಲ್ಲ.
ಅಪ್ಪಿತಪ್ಪಿ ಅವ್ರಿವ್ರ ಮನೇಲಿ ಬೆಳೆಸ್ಕೊಂಡಿರ್ತಾರೆ. ಬೆಳೆಸ್ಕೊಂಡು ಬಂದಿರೋರ ಮನೆಯಲ್ಲಿ ನಾನು ಈಸ್ಕೊಂಡು ಬಂದು ನನ್ನ ತಂಗಿಗೋಸ್ಕರ ಅಂತ ಇದನ್ನು ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ. ಅವಳಿಗೆ ತುಂಬ ಕಾಲು ನೋವು ಬರ್ತಾ ಇರುತ್ತೆ. ಕಾಲು ನೋವು ಅಂದರೆ ಮಂಡಿ ನೋವು ಬರ್ತಾ ಇರುತ್ತೆ. ಅವಳು ತಂಗಿ ಮಗಳು ಬೇರೆ ಬಿದ್ದು ಕಾಲು ಪೆಟ್ಟು ಮಾಡ್ಕೊಂಡು ಅವಳಿಗೂ ಮೂಳೆನ ಬ್ರೇಕ್ ಆಗಿದೆ, ಏರ್ಲೈನ್ ಫ್ರ್ಯಾಕ್ಚರ್ ಆಗಿದೆ. ಅವರಿಬ್ಬರಿಗೋಸ್ಕರ ಅಂತಲೇ ನೆನೆಸ್ಕೊಂಡು ನಾನು ಇದನ್ನು ಕಲ್ತ್ಕೊಂಡೆ. ಇದು ಒಗ್ಗರಣೆ ಹಾಕಾದ್ಮೇಲೆ ಅದನ್ನು ಒಂದು ಸ್ವಲ್ಪ ಹುರಿದ್ರೆ ಆಯಿತು. ಇದು ನಮ್ಮ ಚಟ್ನಿ ಇವಾಗ ರೆಡಿಯಾಗಿದೆ. ಇದನ್ನು ಹಾಗೆ ನಾವು ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಯಾವ್ದ್ರ ಬೇಕಾದ್ರೂ ತಿನ್ಬೋದು. ಜೊತೆಗೆ ಹಾಗೆ ನೆಂಚ್ಕೊಂಡು ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಕೊಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.